ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ಬಾಗ್ಲು ತೆಗಿರಿ, ಬಾಗ್ಲು ತೆಗಿರಿ. ಬಾಗ್ಲು ತೆಗಿರಿ, ಯಾರದು? ಬಾಗ್ಲು ತೆಗಿರಿ. ನನ್ ಕಾಪಾಡಿ, ನನ್ ಕಾಪಾಡಿ, ಪ್ಲೀಸ್ ನನ್ನ ಕಾಪಾಡಿ. ಅಂಕಲ್ ಏನಾಯ್ತು? ನೀವು ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ಒಬ್ಬ ಸೈಂಟಿಸ್ಟ್ ಇದ್ದಾನೆ ಪರಿವರ್ತನ್ ಸಿಂಗ್. ಅವನು ಮನುಷ್ಯರನ್ನ ರೋಬೋಟ್ ಮಾಡ್ಬಿಡ್ತಾನೆ. ಅವನು ನನಗೊಂದು ಔಷಧಿ ಕುಡಿಸಿದಾನೆ. ಅದು ನನಗೆ ನಿಧಾನಕ್ಕೆ ನಿಧಾನಕ್ಕೆ ರೋಬೋಟ್ ಮಾಡ್ತಾ ಬರ್ತಾ ಇದೆ. ನೋಡಿ ನೋಡಿ, ನನ್ನ ಹಲ್ಲು ನೋಡಿ ಕಬ್ಬಣದಾಗ್ತಾ ಇದೆ. ಪ್ಲೀಸ್ ಹೆಲ್ಪ್ ಮೀ, ನನ್ನ ಕಾಪಾಡಿ. ಅಂಕಲ್ ಏನಾಯ್ತು ನಿಮ್ಗೆ? ನೀವು ನಮ್ಮ ನೈಫ್ ಬೋರ್ಕೆಲ್ಲ ತಿಂತಾ ಇದೀರಲ್ಲ, ಈಗ ಏನಾಯ್ತು ಅಂಕಲ್? ಏನ್ ಮಾಡ್ಲಿ, ನನ್ಗೆ ಹಸಿವಾಗ್ತಾ ಇದೆ. ಅಂಕಲ್ ತಿನ್ನೋದು ನಿಲ್ಸಿ, ಅಂತ ನಿಲ್ಸಿ ಪ್ಲೀಸ್. ಪ್ಲೇಟ್ ತಿನ್ಬೇಡಿ ಪ್ಲೀಸ್. ಈಗ ಮುರಿದೋಗಿರೋ ಪ್ಲೇಟ್ ಇಟ್ಕೊಂಡು ಏನ್ ಮಾಡ್ತೀರಾ? ನಾನು ತಿನ್ಕೊಂತೀನಿ. ಬೇಡ ಪ್ಲೀಸ್ ನನಗೆ ಕಾಪಾಡಿ. ಪರಿವರ್ತನ್ ಸಿಂಗ್ ಇನ್ನೇನು ಬರ್ತಾ ಇರ್ಬೇಕು. ಅಂಕಲ್, ರೋಬೋಟ್ ಅಂಕಲ್, ಹೊರಗಡೆ ಬನ್ನಿ. ನೀವು ಹೆದರ್ಕೋಬೇಡಿ, ನಾನು ಈಗಲೇ ಹೋಗಿ ಸೈಂಟಿಸ್ಟ್ ನ ವಿಚಾರಿಸ್ಕೊತೀನಿ. ಹುಷಾರು, ನೀ ರೋಬೋಟ್ ಅಂಕಲ್ಗೆ ಏನಾದ್ರೂ ಹೆದರ್ಸಿದ್ರೆ ಇನ್ಮೇಲೆ ಓದೇ ತಿಂತೆ ನನ್ನ ಹತ್ರ. ಓಕೆ? ಹೌದಾ? ನನಗ್ ಹೊಡಿತೀಯಾ? ನನಗ್ ಹೊಡಿಯೋದಕ್ಕೂ ಮುಂಚೆ ಸುತ್ತಮುತ್ತ ಒಂದ್ಸರಿ ನೋಡ್ಕೊಂಡ್ಬಿಡು. ಇವ್ರನ್ನ ಭೇಟಿ ಮಾಡು. ಇವರೆಲ್ಲ ನನ್ನ ಪರಿವರ್ತನೆ ಆವಿಷ್ಕಾರಗಳು. ನಾನು ಹೀಗೇನೆ ಎಲ್ಲ ರೋಬೋಟ್ ಆರ್ಮಿಗಳನ್ನ ಮಾಡ್ಬಿಟ್ಟು ಪೂರ್ತಿ ಜಗತ್ತನ್ನೇ ನಾನು ಗೆಲ್ತೀನಿ. ಹಾಗೆ ನೀನ್ ಇವಾಗ ನಮ್ ರೋಬೋಟ್ ಅಂಕಲ್ನ ಹೊರಗಡೆ ಕಳ್ಸು, ಇಲ್ಲ ಅಂದ್ರೆ ನಾವೇ ಒಳಗಡೆ ಬರ್ಬೇಕಾಗುತ್ತೆ. ಯೋಚನೆ ಮಾಡು, ಹೊರಗಡೆ ಕಳ್ಸು. ಅರೆ, ಈ 3 ಡಬ್ಬಗಳು ನಾನು ಏನ್ ಮಾಡ್ಕೊಳಕ್ಕಾಗತ್ತೆ ಹೇಳು? ನಾನು ಇವ್ರಿಗೆಲ್ಲ ಎದುರಿಸ್ತೀನಿ. ಈಗ್ಲೇ ಬಂದ ಇರು. ಹೊರಗಡೆ ಸೈಂಟಿಸ್ಟ್ ಜೊತೆ 3 ರೋಬೋಟ್ಗಳಿವೆ ಕಣೋ. ಬಾರು ಹಿಂದ್ಗಡೆಯಿಂದ ಓಡಬಿಟ್ಟು ಡಾಕ್ಟರ್ ನನ್ಗೆ ಹೆಲ್ಪ್ ತಗೊಳ್ಳೋಣ ಕಣೋ. ಸರಿ ಬಾರ, ತಿನ್ಕೊಂಡೇ ಇರ್ಲಿ. ಚಿಂಗಮ್ ಸರ್, ಕೆಲವು ರೋಬೋಟ್ಸ್ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ವಿ ಸರ್. ಮನುಷ್ಯ ರೋಬೋಟ್ಸ್ಗಳು ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ನಾನು ಈಗಲೇ ಬರ್ತೀನಿ, ನೋಡ್ಕೋತೀನಿ. ಬೋಟ್ 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 ರೋಬೋಟ್. Hey, the name is Chingam. Inspector Chingam. Answer. Ayamma. Ayamma. ಅಯ್ಯಬ್ಬ, ಈ ರೋಬೋಟ್ ನನಗೆಲ್ಲ ಎಳ್ಳೆಣ್ಣು ಹೊಡೆದಾಕ್ಬಿಡ್ತು. ನನಗೆ ಏನ್ ಮಾಡ್ಲಿ? ನಾನಿವಾಗ ಏನ್ ಹೇಳ್ತೀನೋ ಅದನ್ನ ನೀನ್ ಮಾಡ್ಬೇಕು. ಏನು ರೋಬೋಟ್ ಅಂಕಲ್ ದೋಸ್ತು ನಿಮ್ಮ ಹತ್ರ ಇದ್ದಾರೋ ಅವ್ರನ್ನ ನಮ್ ಕಡೆ ಕಳಿಸ್ಕೊಡು. ಇದು ಖಂಡಿತ ಸಾಧ್ಯ ಇಲ್ಲ. ಡಾಕ್ಟರ್ಣ, ಡಾಕ್ಟರ್ಣ, ನಮ್ಗೆ ಹೆಲ್ಪ್ ಮಾಡಿ ಡಾಕ್ಟರ್ಣ, ಪ್ಲೀಸ್. ಅಯ್ಯೋ ಮೊಟ್ಟು ನನ್ ಗಿಡಿಯ, ಏನಾಯ್ತು ಹೇಳಯ್ಯ? ಮತ್ ಯಾರೇ ಆಕೃತಿ ಇದು? ಡಾಕ್ಟರಣ್ಣ, ಪರಿವರ್ತನ್ ಸಿಂಗ್ ಅನ್ನೋ ಒಬ್ಬ ಸೈಂಟಿಸ್ಟು ಎಲ್ಲ ಮನುಷ್ಯರನ್ನು ರೋಬೋಟ್ ಮಾಡಲಾಗ್ತಾ ಇದ್ದಾರೆ ಅಂತೆ ಡಾಕ್ಟರಣ್ಣ. ಪಾಪ ಅಂಕಲ್ ನಮ್ಮ ಹೆಲ್ಪ್ಗೋಸ್ಕರ ಬಂದಿದ್ದಾರಣ್ಣ. ಅಂಕಲ್ ಆಗ್ಲೇ ಅರ್ಧ ರೋಬೋಟ್ ಆಗೋಗ್ಬಿಟ್ಟಿದ್ದಾರೆ.
ಡಾಕ್ಟರ್ ನನಗೂ ಬಹಳ ತೊಂದರೆ ಆಗ್ಬಿಟ್ಟಿದೆ ಡಾಕ್ಟರ್. ನಾನು ನಾಲ್ಕು ರೋಬೋಟ್ ಜೊತೆ ಒಟ್ಟಿಗೆ ಹೊಡೆದಾಡ್ಬೇಕು ಹಂಗಾಗ್ಬಿಟ್ಟಿದೆ. ಅಯ್ಯೋ ನನ್ನ ಗೆಳೆಯ ಯೋಚನೆ ಮಾಡಿ ಕಣ, ಯೋಚನೆ ಮಾಡ ಬಂದೇ ಇರಯ್ಯ. ಇರು ಇಲ್ಲಿ ನೋಡು, ಇದನ್ನ ಹಾಕೊಂಡ್ಬಿಟ್ಟು ಆ ರೋಬೋಟ್ಗಳ ಜೊತೆ ಸಕ್ಕದ ಫೈಟ್ ಮಾಡ್ಬೋದು. ಹಾಕೊಳ್ಳೋಯ ಬೇಗ ಬೇಗ. ತಿನ್ಬೇಡಿ ಅಂಕಲ್. ಸರಿ ಡಾಕ್ಟರ್, ಕಡಿ ಕಡಿ ಕಡಿ. ಪ್ಲೇಟ್ ಬಿಡಿ. ಈಗ ಬನ್ನಿ ಆ ಕಾಡಕ್ಕೆ, ಈಗ ಸಖತ್ ಮಜಾ ಇರುತ್ತೆ. ಒಬ್ಬೊಬ್ಬರು ಒಂದ್ ಕೈ ನೋಡೇ ಬಿಡ್ತೀನಿ. ಬಂದ್ರು ಡಾಕ್ಟರ್ ನೀ ಕೊಟ್ಟಿದ್ದ ಹಾರ್ಮರ್ನ ಅವನು ಒಂದೇ ಶರ್ಟಿಗೆ ಪುಡಿ ಮಾಡಾಕ್ಬಿಟ್ಟ. ಪತ್ಲು ಈಗ ನೀನೇನಾದ್ರೂ ಮಾಡ್ಬೇಕು ಕಣೋ. ಖಾಲಿ ಹೋಟೆಲ್ ಅಂತಲೇ ಓಡ್ತಾನೆ ಇಲ್ಲ ಕಣೋ. ಐಡಿಯಾ ಈಗೆಲ್ಲಾನು ಫೇಲ್ ಆಗ್ತಿದ್ರೆ ಒಂದೇ ಒಂದು ಪ್ಲಾನು ವರ್ಕೌಟ್ ಆಗೋದು ಕಣ. ಹೌದು ಗೊತ್ತಾ? ಸಮೋಸ ತಿನ್ನೋದು ಕಣ. ನಡಿಯ ಮೋಟು, ಸಮೋಸ ತಿನ್ಬಿಟ್ಟು ನಿನ್ ಕೆಲಸನ ಶುರು ಹಚ್ಕೊಂಬಿಡು. ಬನ್ನಿ ರೋಬೋಟ್ ಅಂಕಲ್. ರೋಬೋಟ್ ಅಂಕಲ್ ಟೇಬಲ್ ತಿನ್ನೋದು ಬಿಟ್ಬಿಡಿ ಅಂಕಲ್. ನಿಮ್ದು ಹೊಟ್ಟೆನೋ ಏನು ಅಂಕಲ್? ಸಾರಿ ನಾನು ಎಷ್ಟೊಂದು ದಿನದಿಂದ ಕಾಡಲ್ಲಿ ಊಟ ತಿಂಡಿ ಏನು ಇಲ್ದಂಗೆ ಕಾಡಲ್ಲಿ ಓಡ್ತಾ ಇದ್ದೀನಿ. ಈಗಲಾದ್ರೂ ತಿನ್ನಕ್ ಬಿಡ್ರಿ ಅಂಕಲ್. ಈಗ ತಿನ್ನೋ ಟೈಮ್ ಅಲ್ಲ ಅಂಕಲ್, ಓಡೋ ಟೈಮ್ ಈಗ. ಬನ್ನಿ ಏನ ಬೇಗ 2-3 ಪ್ಲೇಟ್ ಸಮೋಸನ ಒಂದೇ ಸರಿ ಕೊಟ್ಬಿಡಿ. ಇವತ್ತು ನಾನು ರೋಬೋಟ್ ಜೊತೆ ಹೊಡೆದಾಡ್ಬೇಕಣ್ಣ. ಮೋಟೋ ಬೇಗ ಸಮೋಸ ತಿನ್ನೋ. ರೋಬೋಟ್ಗಳು ಇಲ್ಲಿಗೆ ಬರ್ತವೆ ಕಣ. ಯೋಚನೆ ಮಾಡ್ಬೇಡ ಪತ್ಲು, ಇವತ್ತು ಅವ್ರು ಇರ್ಬೇಕು ಇಲ್ಲ ನಾನು ಇರ್ಬೇಕು ಕಣೋ, ಅಷ್ಟೇ. ಬನ್ನಿ ಪತ್ಲು, ನನ್ಗನ್ಸುತ್ತೆ ಇವೆಲ್ಲ ಎದುರ್ಕೊಂಡ್ಬಿಟ್ಟಿವೆ ಅಂತ. ಪತ್ಲು ಇವೆಲ್ಲ ಸಮೋಸನು ತಿನ್ಬಿಟ್ವು ಕಣೋ. ಕಣ ಮೋಟು, ನಿನಗೆ ಅಂತ ಕೊಟ್ಟಿದ್ದ ಸಮೋಸ ಎಲ್ಲ ಇವು ತಿಂತಾ ಇವೆ ನೋಡೋ. ನಿನ್ಗೆ ಇಲ್ವೇ ಇಲ್ವಲ್ಲ ಈಗ ಏನು ಮಾಡೋದು? ಬಾಬಾ ಮೋಟು ಜೀವತ್ಗಳಿಯ ಈ ರೋಬೋಟ್ಸ್ಗಳನ್ನೆಲ್ಲ ಎತ್ಕೊಂಡೋಗಿ ಆ ಮೆಷಿನಲ್ಲಿ ಎಸ್ಬಿಡಯ್ಯ. ಆಮೇಲೆ ನೋಡು. ಇಲ್ಲ ನೀವು ಹಾಗೆ ಮಾಡಬಾರ್ದು. ನಾನು ಎಷ್ಟೊಂದು ಕಷ್ಟಪಟ್ಟು ಈ ರೋಬೋಟ್ಗಳನ್ನ ರೆಡಿ ಮಾಡಿದ್ದೀನಿ. ನಾನು ಎಷ್ಟೋ ಕಷ್ಟಪಟ್ಟಿದ್ದ ಫಲ ಎಲ್ಲ ಇವಾಗ ಮಣ್ಣಾಗೋಯ್ತು.
ನೀವು ಮುಂಚೆ ತರ ರೆಡಿ ಆಗ್ಬಿಟ್ರಿ. ಈಗ ಪ್ಲೇಟ್ ತಿನ್ನೋದು ಬಿಟ್ಬಿಟ್ಟು ಸಮೋಸ ತಿನ್ನಕ್ ಶುರು ಮಾಡಿ. ನಾನ್ ನಿಮ್ಮನ್ನ ಯಾರನ್ನು ಬಿಡೋದಿಲ್ಲ. ನೀವು ನನ್ನ ಎಲ್ಲಾ ರೋಬೋಟ್ಗಳನ್ನ ಮತ್ತೆ ಮನುಷ್ಯನಾಗಿ ಮಾಡ್ಬಿಟ್ಟಿದ್ದೀರಾ. ಬಿಡೋದಿಲ್ಲ ನಿಮ್ಮನ್ನ. ಪರಿವರ್ತನ್ ಸಿಂಗ್ ಅವ್ರೆ, ನೀವು ಮನುಷ್ಯನ ರೋಬೋಟ್ ಆಗಿ ಚೇಂಜ್ ಮಾಡಕ್ಕೆ ಬಹಳ ಆಸೆ ಇದೆ ಅಲ್ವಾ ನಿಮ್ಗೆ? ಈಗ ನಾನು ಪರಿವರ್ತನ್ ಸಿಂಗ್ಗೆ ಪರಿವರ್ತನೆ ಮಾಡ್ಬಿಡ್ತೀನಿ ರೋಬೋಟ್ಗೆ. ನೋಡ್ತಾ ಇರೋ ಈಗಲೂ ಇದು ಸರಿಯಲ್ಲ. ನಾನು ಹೇಳ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಸರಿ ಮಾಡ್ತೀನಿ ಪರಿವರ್ತನ್ಗೆ. ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ದಿನಾಲು ಪರಿವರ್ತನೆ ಮಾಡ್ತಾನೆ ಇರ್ತೀನಿ ಇವನಿಗೆ. ತನ್ 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 ಪರಿವರ್ತನ್. ಥ್ಯಾಂಕ್ ಯು ಮೋಟು ಪತ್ಲು, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ನನ್ನ ಪ್ರೀತಿಯ ಫುರ್ಫುರಿ ನಗರದ ಜನಗಳೇ, ಕಮಲ್ಪುರ್ಗೆ ಮೋಸ್ಟ್ ಇಂಟೆಲಿಜೆಂಟ್ ಆಫ್ ದ ಸಿಟಿ ಇನ್ ದ ಇಯರ್ ಅವಾರ್ಡ್ ಸಿಕ್ಕಿದೆ. ಏಕೆಂದ್ರೆ ಅಲ್ಲಿ ಯಾರು ದಡ್ರಿಲ್ಲ. ಆದ್ರಿಂದ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ, ಯಾರು ದಡ್ಡರು ಫುರ್ಫುರಿ ನಗರದಲ್ಲಿ ಸಿಕ್ಕಿದ್ರೆ ಆ ಕ್ಷಣದಿಂದಲೇ ಅವರು ಫುರ್ಫುರಿ ನಗರನ ಬಿಟ್ಟು ಹೋಗ್ಬೇಕಾಗುತ್ತೆ. ಏಕೆ ಅಂದ್ರೆ ನಮ್ಮ ಫುರ್ಫುರಿ ನಗರ ಕೂಡ ಮೋಸ್ಟ್ ಇಂಟೆಲಿಜೆಂಟ್ ಆಫ್ ದ ಸಿಟಿ ಅವಾರ್ಡ್ನ ಗೆಲ್ಲೇಬೇಕು ಅಂತ ಇದ್ದೀವಿ. ನಿಮ್ಗೆ ಯಾರಿಗಾದ್ರೂ ದಡ್ಡ ಎಲ್ಲಾದ್ರೂ ಕಂಡ್ರೆ ದಯವಿಟ್ಟು ನನಗೆ ಇನ್ಫಾರ್ಮ್ ಮಾಡಿ. ನಡೆಯೋ ಪತ್ಲು, ನಾವು ಫುರ್ಫುರಿ ನಗರಕ್ಕೆ ಹೋಗ್ಬಿಟ್ಟು ದಡ್ರನ್ನೆಲ್ಲ ಹುಡ್ಕೊಂಬರೋಣ. ನನ್ನ ಬ್ರಿಲಿಯಂಟ್ ಬರ್ಡೇ ಕಿಚನ್ ಅಲ್ಲಿ ಒಂದು ಒಳ್ಳೆ ಅಡಿಗೆ ರೆಡಿ ಆಗ್ತಾ ಇದೆ. ಕೇಳು ಮೋಟು. ಯಾರ್ ಸ್ವಾಮಿ ತಾವು ಹಾರಾಡ್ತಿರೋ ಮನುಷ್ಯರು? ನಾನು ನಿಮ್ಮ ಫ್ಯಾಮಿಲಿ ಏಂಜಲ್. ಫ್ಯಾಮಿಲಿ ಡಾಕ್ಟರ್ ಬಗ್ಗೆ ಕೇಳಿದ್ದೆ, ಆದ್ರೆ ತಾವು ಫ್ಯಾಮಿಲಿ ಏಂಜಲ್ ಅಂತೀರಾ? ಹೋಲಿ ಬಿಡಿ, ಹೇಳಿ ಏಂಜಲ್ ಸ್ವಾಮಿಗಳೇ, ಏನ್ ದರ್ಶನ ಕೊಟ್ಟಿದ್ದು? ಒಂದು ಶಕ್ತಿಶಾಲಿ ಭೂಕಂಪ ಫುರ್ಫುರಿ ನಗರದಲ್ಲಿ ಬರೋದಿದೆ. ಇವಾಗ ನಿನಗೆ ಫುರ್ಫುರಿ ನಗರದ ಎಲ್ಲಾ ಜನನು ಕಾಪಾಡೋ ಜವಾಬ್ದಾರಿ ಇದೆ. ನೀನಿವಾಗ ಒಂದು ದೊಡ್ಡ ಬೋಟ್ ನ ರೆಡಿ ಮಾಡು. ಫುರ್ಫುರಿ ನಗರದ ಎಲ್ಲಾ ಜನರನ್ನ ಬೋಟ್ ಒಳಗಡೆ ಕೂಡಿಸ್ಕೊಂಡು ಬಲೂನ್ ಕಟ್ಕೊಂಡು ಸ್ವಲ್ಪ ದೂರ ಎಲ್ಲಾದ್ರೂ ಹಾರಿಸ್ಕೊಂಡು ಹೋಗು. ಆದ್ರೆ ಒಂದ್ ನೆನ್ಪಿಟ್ಕೋ, ಈ ಕೆಲಸ ನೀನ್ ಒಬ್ನೇ ಮಾಡ್ಬೇಕು. ಇವಾಗ ಕೆಲ್ಸದಲ್ಲಿ ತೊಡಗೋ. ಫುರ್ಫುರಿ ನಗರ ಜನಗಳ ಕಾಪಾಡಕ್ಕೆ ಬರೀ ಬೋಟ್ ಹಾಕಿ ಸ್ವಾಮಿ, ನಾನು ಶಿಪ್ ನ ರೆಡಿ ಮಾಡ್ಬಿಡ್ತೀನಿ. ಅರೆ ಮೋಟು, ಏನಪ್ಪಾ ಕುಯ್ಯಕತ್ತಿ? ಅಣ್ಣ, ಇಲ್ಲಿ ಸಖತ್ ಭೂಕಂಪ ಆಗೋ ಚಾನ್ಸಸ್ ಇದೆ. ನೀವೆಲ್ರೂ ಬನ್ನಿ ನನ್ನ ಜೊತೆ, ನಾವೆಲ್ಲರೂ ಸೇರ್ಕೊಂಡು ಒಂದು ದೊಡ್ಡ ಬೋಟ್ ರೆಡಿ ಮಾಡ್ಬಿಡೋಣ. ಏನಂತೀರಾ? ಅರೆ ಭೂಕಂಪದಲ್ಲಿ ಬೋಟ್ಗೆ ಏನ್ ಕೆಲಸ ಐತೆ? ಬಟ್ ಬೋಟ್ ರೆಡಿ ಮಾಡ್ತಿದ್ಯೋ ಏನ್ ಮಾಡ್ತಿದ್ಯೋ? ನಿಮ್ಗೆಲ್ಲ ಏನಪ್ಪ ಕೆಲಸ ಇಲ್ಲಿ? ಬಟ್ ಭೂಕಂಪ ಅಂತ ಯಾರು ಹೇಳಿದ್ ನಿನಗೆ? ನೀನ್ ಯಾಕೋ ಬೋಟ್ ರೆಡಿ ಮಾಡ್ತಾ ಇದೀಯ ಇಲ್ಲಿ? ಪತ್ಲು, ಫುರ್ಫುರಿ ನಗರದಲ್ಲಿ ಭೂಕಂಪ ಆಗುತ್ತಂತೆ ಕಣೋ. ಅದಕ್ಕೆ ನಾನೊಂದು ದೊಡ್ಡ ಬೋಟ್ ರೆಡಿ ಮಾಡ್ಬಿಟ್ಟು ಅದಕ್ಕೆ ಬಲೂನ್ ಕಟ್ಬಿಟ್ಟು ಜನಗಳನ್ನೆಲ್ಲ ಸೇಫ್ ಆಗಿ ಕರ್ಕೊಂಡು ಹೋಗ್ಬೇಕು ಅಂತ. ನೀನು ಸ್ವಲ್ಪ ಹೆಲ್ಪ್ ಮಾಡೋ, ಕೆಲಸ ಬೇಗ ಆಗೋಗ್ಬಿಡುತ್ತೆ. ಬಾರೋ. ಈಗ ನಮ್ಮ ಮೋಟು ಹೆಲ್ಪ್ ಮಾಡದೆ ಹೋದ್ರೆ ಅವ್ನು ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಮಾಡಿದ್ರೆ ನಿಜ ಏನು ಅಂತ ನನಗೂ ಗೊತ್ತಾಗ್ಬಿಡುತ್ತೆ. ಮೇಯರ್ ಸರ್, ನಾನು ಫುರ್ಫುರಿ ನಗರದ ಶುಭ ಚಿಂತಕ ಮಾತಾಡ್ತಾ ಇದ್ದೀನಿ. ಮೋಟು ಏನು ಗೊತ್ತಿಲ್ದಂಗೆ ಒಂದು ದೊಡ್ಡ ಬೋಟ್ ನ ರೆಡಿ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಇವಾಗ ಅವನ್ ಬುದ್ಧಿ ಇವಾಗ ಕಸ ತಿನ್ನಕ್ ಹೋಗಿದೆ, ಚಪ್ ಚಪಾತ್ ಅಂತ. ಇವಾಗ ನೀವು ನಿಮ್ಮ ಮಾತು ಉಳಿಸ್ಕೊಳ್ಳಿ. ಮೋಟುನ ಊರಿಂದ ಹೊರಗಡೆ ಹಾಕಿ, ಯಾಕಂದ್ರೆ ಅವನಿದ್ದಾನೆ ಇವಾಗ ಫುರ್ಫುರಿ ನಗರದ ನಂಬರ್ 1 ಗೂಬೆ. ಓ ಮೋಟು ಅಣ್ಣ, ನನಗೆ ಹೇಳು, ಇಷ್ಟು ದೊಡ್ಡ ಬೋಟು ಏನಕ್ಕೆ ಮಾಡಿದ್ಯಾ? ಮೇಯರ್ ಸರ್, ನನಗೊಂದು ವಿಷಯ ಗೊತ್ತಾಯ್ತು. ಫುರ್ಫುರಿ ನಗರದಲ್ಲಿ ಸದ್ಯದಲ್ಲೇ ಸಖತ್ ಭೂಕಂಪ ಆಗುತ್ತೆ ಅಂತ. ಮೋಟು ಅಂತೂ ದೊಡ್ಡ ದಡ್ಡ ಇದ್ದಾನೆ. ಯಾವ್ದೋ ಒಂದು ಭೂಕಂಪದಿಂದ ನಮಗೆ ಹಡಗುದಾಗ ಕೂಡಿಸ್ತಿದ್ದಿ. ಅಯ್ಯಬ್ಬ ಮೋಟು, ನೀನು ಸಡನ್ ಆಗಿ ದಡ್ಡ ನಂಬರ್ 1 ಆಗ್ಬಿಟ್ಟಿಯಲ್ಲಪ್ಪ. ಸರ್, ಮೋಟುನೇ ನಂಬರ್ 1 ಬುದ್ಧು ಇದ್ದಾನೆ. ಆದ್ರಿಂದ ಮೋಟುನ ಫುರ್ಫುರಿ ನಗರದಿಂದ ಆಚೆ ಹಾಕ್ಬೇಕು.
ನೋಡಿ ಮೋಟು, ನನಗೆ ಇಷ್ಟ ಇಲ್ಲ ಅಂತಂದ್ರೂ ನಿಮ್ಮನ್ನ ವಿಧಿ ಇಲ್ಲದೆ ನಾನು ಫುರ್ಫುರಿ ನಗರದಿಂದ ಆಚೆ ಹಾಕ್ಬೇಕಾಗಿದೆ. ಪತ್ಲು, ನನಗೆ ಅನಿಸ್ತಾ ಇದೆ ಇಲ್ಲಿವರೆಗೂ ಎಷ್ಟೊತ್ತಿನ ಅಷ್ಟೇ ನಿನ್ ಜೊತೆ ಅಂತ ಕಣೋ. ನಾನಿನ್ನು ಹೊರಡ್ತೀನಿ ಕಣೋ. ಬಟ್ ನೀನೇನಾದ್ರೂ ಹೋದ್ರೆ ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಕಣ. ಈ ಜನಗಳಿಗೆ ಯಾವಾಗ್ಲೂ ಬುದ್ಧಿ ಬರಲ್ಲ ಕಣ. ನಾವಿಬ್ರು ಎಷ್ಟು ಹೆಲ್ಪ್ ಮಾಡಿದ್ವಿ ಇವ್ರಿಗೆಲ್ಲ. ಇವ್ರು ಯಾರು ಜ್ಞಾಪಕ ಇಲ್ದಂಗೆ ಎಲ್ಲ ಮರ್ತು ಬಿಡ್ತಾರೆ ಕಣ. ಇಷ್ಟು ಬೇಗ ನಿನ್ನ ದಡ್ಡ ಅನ್ಕೊಂಡ್ಬಿಟ್ರಲ್ಲ ಇವರೆಲ್ಲ. ಎಲ್ರು ಬೇಗ ಬೋಟ್ ಹತ್ತು ಬಿಡಿ. ಬೇಗ 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 ಹತ್ತಿ. ಎಲ್ರು ಬಂದಿರ್ತಾನೆ. ರೆಡಿನಾ? ಬೇಗ ಹೋಗಿ ಬೋಟ್ ಹತ್ಕೊಳ್ಳೋಣ. ಇವಾಗ ನಮ್ಮನ್ನ ಬೋಟ್ ಮಾತ್ರನೇ ಕಾಪಾಡಕ್ಕಾಗೋದು. ಸಾರಿ ಮೋಟು, ನಾನು ನಿಮ್ಮನ್ನ ದಡ್ಡ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮಿಂದನೇ ಇವತ್ತು ನಮ್ಮೆಲ್ಲರ ಪ್ರಾಣನೂ ಉಳ್ಕೊಂಡಿದೆ. ಹಾ ಮೋಟು, ಥ್ಯಾಂಕ್ ಯು ಸೋ ಮಚ್. ಹಿಡ್ಕೊಳ್ಳಿ, ಗಟ್ಟಿಯಾಗಿ ಹಿಡ್ಕೊಳ್ರ. ಏಂಜಲ್ ಸ್ವಾಮಿಗಳೇ, ನೀವು ಏನ್ ಹೇಳಿದ್ರು ಅದು ನಿಜ ಆಗೋಯ್ತು ಸ್ವಾಮಿಗಳೇ. ಥ್ಯಾಂಕ್ ಯು. ಇವಾಗ ಧ್ಯಾನದಿಂದ ಕೇಳು. ಫುರ್ಫುರಿ ನಗರದಲ್ಲಿ ನೀರಿನ ಸಂಕಟ ಓಡಾಡ್ತಾ ಇದೆ. ಆದಷ್ಟು ಬೇಗ ನೀರಿನ ಬಗ್ಗೆ ಹಾಹಾಕಾರ ಉಂಟಾಗುತ್ತೆ. ಇಲ್ಲ ಸ್ವಾಮಿಗಳ, ನೀರು ಕರೆಕ್ಟ್ ಆಗಿ ಬರ್ತಾ ಇದೆಯಲ್ಲ. ನೀರಿದ್ರೆ ಎಲ್ಲ ನಾನು ಅದನ್ನ ನೋಡಕ್ ಇಷ್ಟಪಡೋದಿಲ್ಲ. ಏನಾದ್ರೂ ದಾರಿ ತೋರಿಸಿ ಸ್ವಾಮಿಗಳೇ, ಪ್ಲೀಸ್. ಆಂಜಲ್ ಸ್ವಾಮಿಗಳೇ, ನಿಮ್ಮೆಲ್ಲರ ಸಂಕಟ ನೋಡಕ್ಕಾಗದೆ ನಾನೊಂದು ಉಪಾಯ ಹೇಳ್ತೀನಿ. ಇವಾಗ್ಲಿಂದಾನೇ ಬಾವಿ ತೆಗೆಯೋದಕ್ಕೆ ಶುರು ಮಾಡ್ಕೊಂಡ್ಬಿಡು. ನೀರಿನ ಹಾಹಾಕಾರ ಶುರುವಾಗೋದಕ್ಕೂ ಮುಂಚೆ ನಿಮ್ಗೆಲ್ಲ ನೀರು ಸಿಕ್ಬಿಡುತ್ತೆ. ಥ್ಯಾಂಕ್ ಯು ಆಂಜಲ್ ಸ್ವಾಮಿಗಳೇ. ನಾನು ಈಗ್ಲೇ ಹೋಗಿ ಬಾವಿ ತೋಡ್ಬಿಡ್ತೀನಿ. ಹಿಂದಿನ ಸರಿ ಅದ್ ಹೆಂಗೆ ಭೂಕಂಪ ಬಂತು ಏನೋ ಗೊತ್ತಿಲ್ಲ, ನೀನ್ ಬಚಾವ್ ಆಗ್ಬಿಟ್ಟೆ. ಆದ್ರೆ ಈ ಸರಿ ಮಾತ್ರ ನೀನು ಗೂಬೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಏನ್ ಮೋಟು, ಇವಾಗ ಏನ್ ಕಾರ್ಯಕ್ರಮ ನಡೀತಾ ಇದೆ? ಇದ್ಯಾವ ಕಾರ್ಯಕ್ರಮನೂ ಅಲ್ಲ. ನಾನಿಲ್ಲಿ ಬಾವಿ ತೋಡ್ತಾ ಇದ್ದೀನಿ. ಇದರಿಂದ ಫುರ್ಫುರಿ ನಗರಕ್ಕೆ ನೀರಿನ ಸಮಸ್ಯೆ ಏನೇ ಇರೋದಿಲ್ಲ. ಬರಗಾಲ ಬರೋ ಚಾನ್ಸಸ್ ಇದೆಯಪ್ಪ. ನೀರು ಬಂದ್ಬಿಡ್ತು. ಅರೆ, ಪೈಪ್ ಲೈನ್ ಹೊಡೆದಾಗಿದ್ರಿಂದ ಪೂರ್ತಿ ನಗರಕ್ಕ ನೀರ ಬರಂಗಿಲ್ಲ. ಈಗ ಒಂದೇ ದಾರಿ ಉಳ್ದೈತಿ. ಮೋಟು ತೋಡಿದ ಬಾವಿಯಾಗ ನೀರ್ ತಗೊಂಡ್ ಬರೋದು. ಬನ್ನಿ. ಮೊಟ್ಟಣ್ಣ, ನಿನ್ ಬಾವಿಯಿಂದ ಒಂದ್ ಬಕೆಟ್ ನೀರ್ ತಗೋಬೋದಾ ಪ್ಲೀಸ್? ಅದನ್ನ ಯಾಕೆ ಕೇಳ್ತೀರಾ ಬಾಕ್ಸರಣ್ಣ? ಈ ಬಾವಿ ನನಗೋಸ್ಕರ ತೋಡಿರೋದು, ಎಲ್ರಿಗೋಸ್ಕರ ತೋಡಿದೀನಿ. ಮೋಟುನ ಬಿಡೋದಿಲ್ಲ ನಾನು. ಮೋಟು, ನಿನಗೆ ಮೊದ್ಲೇನೆ ಭೂಕಂಪ ಮತ್ತೆ ವಾಟರ್ ಪ್ರಾಬ್ಲಮ್ ಹೆಂಗ ಗೊತ್ತಾಯ್ತು? ನನಗೆ ನನ್ನ ಫ್ಯಾಮಿಲಿ ಏಂಜಲ್ ಸ್ವಾಮಿಗಳ ಕಡೆ ಹೇಳಿದ್ದು. ಫ್ಯಾಮಿಲಿ ಏಂಜಲ್ ಅವ್ರ ಹೆಂಗ ಇದ್ರು ನೋಡಕ್ಕೆ? ಫ್ಯಾಮಿಲಿ ಏಂಜಲ್ ಅವ್ರ ಕುಳ್ಳಿಗೆ ದಪ್ಪಗಿದ್ರ, ಗಡ್ಡ ಬಿಟ್ಕೊಂಡಿದ್ರೇನ? ಜ್ಞಾಪಕ ಮಾಡ್ಕ. ಹಂಗೆ ಕಾಣಿಸ್ತಾ ಇದ್ರು ಕಣ, ಹಾಗೆ ಕಾಣಿಸ್ತಾ ಇದ್ರು. ಅವ್ರು ಬೇರೆ ಯಾರು ಅಲ್ಲ ಕಣ, ಕುಳ್ಳ ಜಾನು. ಆದ್ರೆ ಒಂದ್ ವಿಷಯ ಅಂತೂ ನಿಜ ಕಣ, ಆ ಜಾನ್ ನಿನಗೆ ಗೂಬೆ ಮಾಡಕ್ ನೋಡಿದ್ನಲ್ಲ, ಅದರಿಂದ ಫುರ್ಫುರಿ ನಗರ ಫುಲ್ ಬಚಾವಾಗೋಗ್ಬಿಡ್ತು ಕಣ. ಈಗ ನಡಿಯೋ, ನಾವೀಗ ಜಾನ್ಗೆ ದಡ್ಡ ನಂಬರ್ 1 ಮಾಡಕ್ ಬಿಡೋಣ. ಬಾ. ಬಟ್ ನಿಮ್ ಫ್ಯಾಮಿಲಿ ಏಂಜಲು ಸಖತ್ ಬುದ್ಧಿವಂತರು ಕಣ. ಅವ್ರು ಏನೇನು ಹೇಳ್ತಾರೋ ಅದೆಲ್ಲ ನಿಜವಾಗುತ್ತೆ ಕಣ ಮೋಟು. ಪಾಪ ಅವ್ರ ಕಣ್ಣೆದುರು ಬಂದ್ಬಿಟ್ರೆ ಫುರ್ಫುರಿ ನಗರ ಜನಗಳೆಲ್ಲ ಅವ್ರ ಆಶೀರ್ವಾದ ತಗೋಬೇಕು ಅಂತ ಕಾಯ್ತಾ ಇದಾರೆ ಕಣ. ಅವ್ರ ರಾಜರ ತರ ಟ್ರೀಟ್ ಮಾಡ್ತಾನೆ ಕಣ. ಅದನ್ನ ನೋಡಕ್ಕೆ ಒಂದು ಆನಂದ ಆಗುತ್ತೆ ಕಣ. ಅವ್ರು ಸಿಕ್ಕಿದ್ರೆ ಬರ ಕೇಳ. ನಡೆಯೋ ಪತ್ಲು, ನನ್ನ ಫ್ಯಾಮಿಲಿ ಏಂಜಲ್ ಹುಡ್ಕೊಂಡ್ ಬರ್ತೀನಿ. ಅವ್ರಿಗೆ ವಿಷಯ ಹೇಳ್ಬಿಡ್ತೀನಿ ಕಣ.
ಮಾತಂತೂ ನಿಜ. ನಾನು ಅದೇನ್ ಬಾಯಿಗೆ ಬಂದಂಗೆ ಹೇಳ್ತಿದ್ನೋ ಅದೆಲ್ಲ ನಿಜ ಆಗೋಗ್ತಾ ಇತ್ತು. ಇನ್ನು ನಾನು 4-5 ಸುಳ್ಳು ಹೇಳಿ ಅದು ನಿಜ ಆಗ್ಬಿಟ್ರೆ ನಾನು ಭವಿಷ್ಯವಾಣಿ ಹೇಳ್ಬೋದು. ಫುರ್ಫುರಿ ನಗರದಿಂದ ಕಿಂಗ್ ಆಗೋದನ್ನ ಯಾರು ತಪ್ಸಕ್ಕಾಗೋದಿಲ್ಲ. ಜೈ ಜಾನತನ ಕಿಂಗ್, ಜಾನತನೇ ಕಿಂಗ್. ಕೇಳಿ, ನಾನ್ ನಿಮ್ಗೆ ಫ್ಲೇಮ್ ಗನ್ ಕೊಡ್ತೀನಿ. ಆ ಫ್ಲೇಮ್ ಗನ್ ಇಂದ ಬೆಂಕಿ ಬರಸ್ಬೇಕು, ಆ ಐಸ್ ಗನ್ ಇಂದ ಮಂಜು ಬರಸ್ಬೇಕು. ಎಲ್ಲರೂ ಕೇಳಿ, ನಾನು ಏಂಜಲ್, ಈ ಫುರ್ಫುರಿ ನಗರದ ಏಂಜಲ್. ನಾನ್ ನಿಮ್ಮ ಜೀವನದಲ್ಲಿ ಸಂತೋಷ ತರೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನೇನು ಹೇಳ್ತೀನೋ ಅದು ನಿಜ ಆಗುತ್ತೆ. ಏಂಜಲ್ ಅಲ್ಲ ಏನೋ ಅಲ್ಲ ಕಣ, ಯಾವ್ದೋ ಬೇರೆ ಗೆಟಬಲ್ ಬಂದು ನಿಂತ್ಕೊಂಡಿದೆ ಇದು. ನಿಮ್ಗೆ ಯಾರಿಗೂ ನನ್ನ ಮೇಲೆ ವಿಶ್ವಾಸ ಇಲ್ವಾ? ಹಾಗಾದ್ರೆ ಸರಿ, ನಾನು ಇವಾಗ ಈಗ್ಲೇ ತೋರಿಸ್ತೀನಿ. ಬೆಂಕಿ ಮಳೆ ಬರ್ಲಿ. ಬೆಂಕಿ ಮಳೆ ಬರ್ಲಿ. ನಾನೇನ್ ಹೇಳ್ತಾ ಇದ್ದೀನೋ ಅದೇ ಆಗೋದು. ಇವನು ಕುಳ್ಳ ಜಾನ್ ಕಣೋ. ಇವನೇ ಏಂಜಲ್ ಅನ್ಕೊಂಡ್ಬಿಟ್ಟಿದ್ದ. ಇವನು ದಡ್ಡ ನಂಬರ್ 1. ಅವನ್ಗವನೇ ಹೇಳ್ಕೊತಾ ಇದ್ದಾನೆ. ಯಾರಾದ್ರೂ ಮನುಷ್ಯ ಏಂಜಲ್ ಆಗಕ್ ಸಾಧ್ಯನಾ ಹೇಳಿ? ಇವನೊಬ್ಬ ಮಹಾನ್ ದಡ್ಡ, ಬುದ್ಧು ನಂಬರ್ 1. ಮೇಸರಲ್ಲಿ ಕರೀರಿ ಅವ್ರನ್ನ, ಇವನಿಗೆ ಸನ್ಮಾನ ಮಾಡೋಣ ಬೇಗ. ಮಾಡಿದ್ನಲ್ಲ ಹಿಂಗೆ, ಅದರಿಂದ ಪೂರ್ತಿ ಫುರ್ಫುರಿ ನಗರ ಬಚಾವೋಗ್ಬಿಡ್ತು ಸರ್. ಪಾಪ ಈ ಕುಳ್ಳ ಜಾನು ಫ್ಯಾಮಿಲಿ ಏಂಜಲ್ ಅನ್ಕೊಂಡು ಬೇರೆ ಗೆಟಪಲ್ಲಿ ಬಂದ್ಬಿಟ್ಟು ಈಗ ಪಾಪ ಅವನೇ ದಡ್ಡ ಆಗೋಗ್ಬಿಟ್ಟೆ ಸರ್. ನೋಡಿ, ಜಾನ್ ಏನ್ ಮಾಡಿದಾನೆ, ಅವನು ಮಾಡಿರೋದ್ರಿಂದ ಜಾನೇ ಫುರ್ಫುರಿ ನಗರದ ದೊಡ್ಡ ದಡ್ಡ ಅಂತ ಗೊತ್ತಾಗುತ್ತೆ. ನಾನು ಜಾನ್ನ ದಡ್ಡ ನಂಬರ್ 1 ಅಂತ ಡಿಕ್ಲೇರ್ ಮಾಡಿದ್ದೀನಿ. ಜಾನ್, ನೀನು ಈಗಲೇ ಫುರ್ಫುರಿ ನಗರ ಸರ್. ಜಾನ್ನ ನಿಜವಾದ ಏಂಜಲ್ ಹತ್ರನೇ ಕಳಿಸ್ಬಿಟ್ರಿ ಹಿಂಗೆ. ಜಾನಿನ್ ಗಂಟೆ ಮೂಟೆ ಎಲ್ಲ ಕಟ್ಕೊಂಡ್ಬಿಟ್ಟು ಮೇಲೆ ಹೋಗೋಕೆ ರೆಡಿ ಆಗಿರಪ್ಪ. Watch India's largest kids library only on Jio Hotstar. Download the app now.